ದೇವರ ಹೆಸರಿನಲ್ಲಿ ಶೋಷಣೆ ನಿಲ್ಲಿಸಿ, ಸಮಾನತೆ ಬರಬೇಕು. ಡಾಕ್ಟರ್ KR ದುರ್ಗಾದಾಸ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಮ್ಮ ದೇಶದಲ್ಲಿ ದೇವರ ಹೆಸರಿನಲ್ಲಿ ಶೋಷಣೆ ನಿಲ್ಲಿಸಬೇಕು ಹಾಗೂ ಜಾತಿ ಮತ ಧರ್ಮ ಹೆಸರಿನಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರಗಳು ದಿನನಿತ್ಯ ನಡೆಯುತ್ತಿವೆ. ಅಲ್ಲದೆ ಪೂರ್ವಗ್ರಹ ಪೀಡಿತರು ಮುಸಲ್ಮಾನರ ಸಮಾಜವನ್ನ ಅನುಮಾನದಿಂದ ನೋಡುತ್ತಿರುವುದು ಸರಿಯಲ್ಲ. ಸರ್ಕಾರಗಳು ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಎಂದು ಕರ್ನಾಟಕ ಬಯಲಾಟ ಅಕಾಡೆಮಿ ಡಾಕ್ಟರ್ KR ದುರ್ಗಾದಾಸ್ ರವರು ಹೇಳಿದರು. ಅವರು ಜಮಾತೆ ಇಸ್ಲಾಂ ಹಿಂದ್ ರಂಗಾಯಣದಲ್ಲಿ ಆಯೋಜಿಸಿದ್ದ ಪ್ರವಾದಿ ಮೊಹಮ್ಮದ್ ಲೇಖನ ಸಂಕಲನ ಬಿಡುಗಡೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆ ಉಪಾಧ್ಯಕ್ಷ ಬಶೀರ್ ಅಹಮದ್ ಜಾಗೀರ್ದಾರ್, ಲಜಂತುಲ್ ಉಲ್ಮಾ ಅಧ್ಯಕ್ಷರಾದ ಮುಫ್ತಿ ಮೊಹಮ್ಮದ್ ಯೂಸುಫ್, ಮುಸ್ತಾಕ್ ಅಹಮದ್ ಹಾವೇರ್ಪೇಟ್, SY ಶೇಖ್ ಇನ್ನಿತರರು ಉಪಸ್ಥಿತರಿದ್ದರು. ಮೊದಲಿಗೆ ಮೊಹಮ್ಮದ್ ಇಸ್ಮಾಯಿಲ್ ಬೀಡಿವಾಲೆ ಖುರಾನ ಪಠಣ ಮಾಡಿದರು. ಜಾವೀದ್ ಗುಲಂದಾಸ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರವಾದಿ ಮೊಹಮ್ಮದ್ ಅವರ ಆಲೋಚನೆಗಳನ್ನು ಕುರಿತಾದಂಥ ಈ ಲೇಖನಗಳ ಸಂಕಲನ ಏನಿದೆಯಲ್ಲ, ಇದು ಬಹಳ ಮಹತ್ವದ ಕೃತಿ ಅಂತ ನನಗೆ ಅನಿಸಿದೆ. ಪ್ರವಾದಿ ಮೊಹಮ್ಮದರನ್ನು ಸಮೀಪದಿಂದ ಬಲ್ಲಂಥ, ಅವರ ವಿಚಾರಗಳಿಂದ ಪ್ರಭಾವಿತರಾದಂಥ ಜಗತ್ತಿನ ಅನೇಕ ಪ್ರಸಿದ್ಧ ಲೇಖಕರು ಈ ಕೃತಿಯ ಸಂಚಿಕೆಯಲ್ಲಿ ಲೇಖನಗಳನ್ನು ಬರೆದಿದ್ದಾರೆ. ಈ ಪುಸ್ತಕವನ್ನು ಓದುತ್ತಾ ಹೋದಂತೆ ಪ್ರವಾದಿ ಮೊಹಮ್ಮದರ ವಿಚಾರಗಳು ಯಾವುದೇ ಒಂದು ಮತಕ್ಕೆ ಸಂಬಂಧಪಟ್ಟವುಗಳಲ್ಲ. ಅದು ಇಡೀಯಾಗಿ ಮಾನವ ಕುಲದ ಏಳ್ಗೆಯನ್ನು, ಮಾನವ ಕುಲದ ಅಭಿವೃದ್ಧಿಯನ್ನು ಗುರಿಯಾಗಿರಿಸಿಕೊಂಡಂಥ ವಿಚಾರಗಳಾಗಿದ್ದಾವೆ ಅಂತ. ನಮ್ಮ ನಡುವೆ ದೇವರನ್ನ ಕುರಿತಾಗಿ ಎಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಆ ಗೊಂದಲಗಳ ಪ್ರಯೋಜನ ಪಡೆದು ಅಧಿಕಾರಾರೂಢರು ಬಹುಸಂಖ್ಯಾತರನ್ನ ಹೇಗೆ ಗುಲಾಮಗಿರಿಯಲ್ಲಿ ಇರಿಸ್ತಾ ಇದ್ದಾರೆ ಎಂತಕ್ಕಂಥ ಸೂಕ್ಷ್ಮತೆಯ ವಿಚಾರಗಳು ಕೂಡ ಪ್ರವಾದಿ ಮೊಹಮ್ಮದರ ಆಲೋಚನೆಗಳಲ್ಲಿ ಗರ್ಭೀಕೃತವಾಗಿವೆ. ಈ ದೃಷ್ಟಿಯಿಂದ ಜನಗಳನ್ನು ಜಾಗೃತಿಗೊಳಿಸುವಲ್ಲಿ ಪ್ರವಾದಿ ಮೊಹಮ್ಮದರ ವಿಚಾರಗಳು ನಿಜಕ್ಕೂ ಕೂಡ ಬಹಳ ಮಹತ್ವಪೂರ್ಣವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ಈ ಕಾರ್ಯಕ್ರಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಒಂದು ಲೇಖನ ಸಂಕಲನ, ಒಂದು ಬುಕ್ ಬಿಡುಗಡೆ ಮಾಡಿದ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ಜಮಾತೆ ಇಸ್ಲಾಮಿ ಹಿಂದ್ ಧಾರವಾಡ ಘಟಕದ ಎಲ್ಲ ಹಿರಿಯರು ಮತ್ತು ಡಾಕ್ಟರ್ KR ದುರ್ಗಾದಾಸ್ ರವರು, ಅಂಜುಮನೆ ಇಸ್ಲಾಂ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಜನಾಬ್ ಹಾಜಿ ಬಶೀರ್ ಅಹಮದ್ ಜಾಗೀರ್ದಾರ್ ಅವರು ಎಲ್ಲರೂ ನಾವು ಇಲ್ಲಿ ಕೂಡಿದ್ವಿ. ಇಲ್ಲಿ ಒಂದು ಈ ಪುಸ್ತಕ ಬಿಡುಗಡೆಯಲ್ಲಿ ಒಂದು ಉದ್ದೇಶ ಏನಂದ್ರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಏನು ಚರಿತ್ರೆ ಇದೆಯಲ್ಲ, ಇದು ಎಲ್ಲರಿಗೆ ಜಾಸ್ತಿ ಮಟ್ಟದಲ್ಲಿ ನಾವು ಎಲ್ಲ ವ್ಯಕ್ತಿಗಳಿಗೆ, ಎಲ್ಲ ಮನುಷ್ಯರಿಗೆ ನಾವು ತಲುಪಿಸ್ಬೇಕು. ಯಾಕಂದ್ರೆ ಹುಜೂರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಬರೇ ಒಂದು ಸಮಾಜಕ್ಕೆ ಅವರ ಪ್ರವಾದಿಯಾಗಿ ಅಲ್ಲಾಹನ ಕಳಿಸಿಲ್ಲ. ಮತ್ತೆ ಹುಜೂರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ಮಾನವ ಕುಲಕ್ಕಾಗಿ ಒಂದು ಧರ್ಮಗುರು, ಒಂದು ದಾರಿ ದೀಪ ಆಗಿ ಬಂದಿದ್ದಾರೆ. ಅವರ ಏನು ಚರಿತ್ರೆ ಇದೆ, ಎಲ್ಲ ವ್ಯಕ್ತಿಗಳಿಗೆ ಅವರವರ ಏನೇನು ಅಗತ್ಯಗಳು ಇದ್ದಾವೆ, ಎಲ್ಲ ಅಗತ್ಯಗಳು ಅವರ ಹುಜೂರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚರಿತ್ರೆಯಲ್ಲಿ ಅದಕ್ಕೊಂದು ದಾರಿ ದೀಪ ಸಿಗುತ್ತದೆ. ಅದಕ್ಕೋಸ್ಕರ ನಮ್ಮ ಒಂದು ಕೆಲಸ ಏನಂದ್ರೆ, ಹುಜೂರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚರಿತ್ರೆಯನ್ನು ನಾವು ಎಷ್ಟು ಮಟ್ಟಕ್ಕೆ ಜಾಸ್ತಿ ಜನ ತಲುಪಿಸಬಹುದು ಆ ಒಂದು ಕಾರ್ಯಕ್ರಮ ಮಾಡುವುದು ಅಂತ ಒಂದು ಸಂಕಲ್ಪ ಒಂದು ತಗೊಂಡು ನಾವು ಶ್ರಮಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತೊಮ್ಮೆ ಜಮಾತೆ ಇಸ್ಲಾಮಿ ಹಿಂದ್ ಧಾರವಾಡ ಘಟಕದ ಎಲ್ಲ ಸದಸ್ಯಗಳಿಗೆ ಧನ್ಯವಾದವನ್ನು ಹೇಳುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಆಚರಿಸಿ ಬಹಳಷ್ಟು ಜನಗಳಿಗೆ, ಯಾರು ಉರ್ದು ಓದೋಕ್ಕಾಗೋದಿಲ್ಲ, ಯಾರು ಅರಬಿ ಓದೋಕ್ಕಾಗೋದಿಲ್ಲ, ಅವರು ಸಹ ಕನ್ನಡದಲ್ಲಿ ಹುಜೂರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚರಿತ್ರೆಯನ್ನು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಂಡಂತ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಎಲ್ಲ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ನಹ್ಮದುಹು ನಸಲ್ಲಿ ಅಲಾ ರಸೂಲಿಲ್ ಕರೀಂ. अम्मा बाद औज़ु बिल्लाहि मिनश शैतानिर रजीम, बिस्मिल्लाहिर रहमानिर रहीम। आज हम लोग जो हुजूर सल्लल्लाहु अलैहि वसल्लम की सीरत के ऊपर बात करना चाहते हैं, तो आज जो हमारा समाज, आज जो वक्त है, इस वक्त में मोहम्मद सल्लल्लाहु अलैहि वसल्लम के बारे में हम क्या जाने और किस तरह से जाने, ये जानना हम लोगों के लिए बहुत ही ज़रूरी है। और हम कैसे जानेंगे कि 1400 साल पहले मोहम्मद सल्लल्लाहु अलैहि वसल्लम आए थे और उनकी सीरत क्या थी, उन्होंने क्या किया था। तो हमारे लिए दो चीज़ें, एक कुरान अल्लाह की वाणी, अल्लाह का कलाम हमारे सामने है, और हदीस जो उन्होंने अपनी ज़िंदगी को
कुछ लोगों ने देखा तो उन्होंने, उनके सहाबा कराम और उनके साथियों ने देखा और उन्होंने लिखा तो वो हदीस बन गई। लेकिन जब हम दोनों का मुताला करते हैं तो हम अपनी ज़िंदगी में हुज़ूर सल्लल्लाहु अलैहि वसल्लम को कैसे देखते हैं, हुज़ूर यानी मोहम्मद पैगंबर को क्यों देखते हैं। एक आदमी, एक इंसान जो पैदा हुआ, अपने बचपन बिताया और उसके माँ बाप गुजर गए, और जो मैंने उनकी सीरत को पढ़ा, उनकी ज़िंदगी को पढ़ा, तो आखिर में मुझे ये जाना कि उनकी ज़िंदगी हमारे लिए एक मशाल राह थी। हमारी ज़िंदगी का एक तरीका, ज़िंदगी हम किस तरह से जिएं, ये हमको उनसे सबक हासिल होता है। उनकी बचपन, उनकी जवानी, फिर उनका कारोबार करना, फिर उनके अज़दवाजी ज़िंदगी, उन्होंने कितनी बीवियां की, किस तरह से की, ये सब हम जब स्टडी करेंगे, अगर हम उसके ऊपर हम अपने गौर फिक्र करके अपने ख्यालों का इजहार करेंगे, तो उनकी ज़िंदगी हमारे सामने एक मुकम्मल तौर पर, एक इंसानियत, मुकम्मल इंसान के तौर पर भी, और एक मोहम्मद और पैगंबर और रसूल के तौर पर, एक मैसेंजर के तौर पर भी एक ज़िंदगी हमको नज़र आने लगेंगे, और हमको एक इंसान और एक रसूल के बीच में जो फ़र्क है ये भी हमको नज़र आने लगेगा, और हम उसके रास्ते पर चलकर हम उससे नसीहत हासिल करके अपनी ज़िंदगी को, वो चीज़ें हमारे अंदर ला के अपनी ज़िंदगी बहुत ही खुशगवार और आसान बना सकते हैं। ये मैंने और अपने मोहम्मद सल्लल्लाहु अलैहि वसल्लम के चरित्र के बारे में पढ़कर बहुत ही कुछ सीखा है। और आखिर में जब ये पढ़ने के बाद मुझे वाकई लगा कि जब मोहम्मद सल्लल्लाहु अलैहि वसल्लम की चरित्र उनका पढ़ने के बाद आखिर में उनका जब भी नाम आया तो ऐसा लगा कि दिल से मोहम्मद सल्लल्लाहु अलैहि वसल्लम ये कहना मेरे लिए बहुत ही लाजिम हो गया। तो ऐसी ज़िंदगी मैंने उनकी पढ़ी और अपनी ज़िंदगी में वो चीज़ें लेके आई। तो ये जो समानता और हर चीज़ को ये लोगों के लिए लाना बहुत ज़रूरी है। और आज जो रबीउल अव्वल का महीना है, यहाँ पर मोहम्मद सल्लल्लाहु अलैहि वसल्लम की पैदाइश का हमने तज़किरा करते हैं, उनकी ज़िंदगी के बारे में बताते हैं। तो मैंने मोहम्मद सल्लल्लाहु अलैहि वसल्लम को क्या जाना, किस तरह से जाना, तो ये मेरा एक अपना एक ख्याल था। और भी बहुत सारे ख्यालात हैं जो हम जब वक्त कभी आएगा तो हम इंशाल्लाह मैं उसके बारे में बात करूँगा कि उनकी ज़िंदगी, अज़दवाजी ज़िंदगी, बहुत सारे ख्यालात हैं। इस मामले में भी हम बात करेंगे। एक रसूल को भी, एक पैगंबर को भी, एक आम इंसान बशर को भी देखकर अपनी ज़िंदगी में उसको पैरवी करके अपनी ज़िंदगी खुशगवार बना सकते हैं। ये ईद के मुबारक मौके पर मैं सभी को मुबारकबाद देता हूँ। शुक्रिया। ಪರಮ ದಯಾಮಯನು ಕರುಣಾನಿಧಿಯಾದ ಸೃಷ್ಟಿಕರ್ತ ನಾಮದಿಂದ ಇವತ್ತು ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತರು ಈ ಒಂದು ವಿಷಯದ ಕುರಿತು ಇಡೀ ಕರ್ನಾಟಕದಲ್ಲಿ 10 ದಿವಸಗಳ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಅದೇ ಅಂಗವಾಗಿ ಇವತ್ತು ನಾವು ಪ್ರವಾದಿಯವರ ಕುರಿತು ಕನ್ನಡದಲ್ಲಿ ಲೇಖನಗಳ ಸಂಗ್ರಹ, ಅದರಲ್ಲಿ ದೇಶ ವಿದೇಶಗಳ ವಿದ್ವಾಂಸರು ಬರೆದಂತಹ ಲೇಖನಗಳ ಸಂಗ್ರಹದ ಒಂದು ಪುಸ್ತಕವನ್ನು ಡಾಕ್ಟರ್ KR ದುರ್ಗಾದಾಸ್ ಇವರಿಂದ ಬಿಡುಗಡೆ ಮಾಡಿದ್ದೇವೆ. ಈ ಅಭಿಯಾನದ ಅಂಗವಾಗಿ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು, ವಿವಿಧ ಚಟುವಟಿಕೆಗಳನ್ನು ಈ ಧಾರವಾಡದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಅದರ ಅಂಗವಾಗಿ ಸಿಂಪೋಸಿಯಂ, ವಿಚಾರಗೋಷ್ಠಿ, ವಿವಿಧ ಶಾಲಾ ಕಾಲೇಜ್ ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡಿ ಚರ್ಚೆ, ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿ ಇರುವ ವಿವಿಧ ಒಂದು ಆಫೀಸ್ಗಳಿಗೆ, ಅಂತಹ ಪೊಲೀಸ್ ಕಚೇರಿಗಳಿಗೆ, ಕಮಿಷನರ್ ಸಾಹೇಬರಿಗೆ, DC, SP ಇವರಿಗೆಲ್ಲ ಭೇಟಿಯಾಗಿ ಪ್ರವಾದಿ ಜೀವನ ಮತ್ತು ಸಂದೇಶ ಈ ಕುರಿತು ಪುಸ್ತಕಗಳನ್ನು ಅವರಿಗೆ ಹುಡುಗಿಯರಿಗೆ ಕೊಟ್ಟು ಆ ಒಂದು ವಿಷಯದ ಕುರಿತು ಚರ್ಚಿಸುತ್ತೇವೆ. ಅದೇ ರೀತಿ ಈ ವಿಷಯವನ್ನು ನಾವು ವಿಶೇಷವಾಗಿ ಒತ್ತು ಕೊಟ್ಟು ಇವತ್ತು ಸಮಾಜದಲ್ಲಿ ಸಹ ನಾವು ಹೇಳಲಿಕ್ಕೆ ಇಚ್ಛೆ ಪಡುತ್ತೇವೆ. ಯಾವ ರೀತಿಯಾಗಿ ಪ್ರವಾದಿಯವರು ಚಾರಿತ್ರ್ಯವಂತರಾಗಿದ್ದರು, ಅದಕ್ಕೆ ನಮ್ಮ ಜವಾಬ್ದಾರಿ ಏನು, ಶಿಕ್ಷಕರ ಜವಾಬ್ದಾರಿ ಏನು, ಸಮಾಜ, ಸರ್ಕಾರ ಮತ್ತು ವಿವಿಧ ವಿದ್ವಾಂಸರ ಏನು ಜವಾಬ್ದಾರಿ ಇದೆ, ನೈತಿಕತೆಯನ್ನು ನಾವು ಉಂಟು ಮಾಡಲು ಆ ಒಂದು ವಿಚಾರವನ್ನು ನಾವು ಇವತ್ತು ಸಮಾಜದಲ್ಲಿ ಕೊಡಲಿಕ್ಕೆ ಹೊರಟಿದ್ದೇವೆ. ಧನ್ಯವಾದಗಳು.